ಹಾಯ್, ಗುಡ್ ಮಾರ್ನಿಂಗ್. ಸೊ ನಂದು ಮಾರ್ನಿಂಗ್ ಡ್ರಿಂಕ್ ರೆಡಿ. ಒಂದು ಮೆಂತ್ಯ ವಾಟರು ಮತ್ತು ಇನ್ನೊಂದು ಚಿಯಾ ಸೀಡ್ಸು. ಫಸ್ಟು ನಾನು ಮೆಂತ್ಯ ವಾಟರ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್, ಆಮೇಲೆ ಚಿಯಾ ಸೀಡ್ಸ್ನ ತೊಗೊತಾ ಇದ್ದೀನಿ. ಓಕೆ, ಬನ್ನಿ. ಇವಾಗ ಖಾಲಿ ಹೊಟ್ಟೆನಲ್ಲಿ ನಾನು ಏನು ತೊಗೋತಾ ಇದ್ದೀನಿ, ಮೆಂತ್ಯ ನೀರನ್ನ ತೊಗೋತಾ ಇದ್ದೀನಿ. ಅದು ಇಮ್ಯುನಿಟಿ ಪವರು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು, ಹೇರ್ ಗ್ರೋತ್ ಆಗುತ್ತೆ, ಸ್ಕಿನ್ಗೆ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವಾಗ ನಾನು ಫಸ್ಟು ಮೆಂತ್ಯ ವಾಟರ್ನ ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಆಮ್ಲ ಜ್ಯೂಸ್ ಕುಡಿತಾ ಇದ್ದೀನಿ. ಇದು ನಂದು ಫ್ರೀ ಟೈಮ್ ಅಂತ ಹೇಳ್ಬೋದು. ಮಕ್ಕಳು ಇವರು ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋದರು. ಏನಂದರೆ ಕೆಲವೊಂದ್ಸರಿ ನಾವು ತುಂಬ ನಮ್ಮ ಫ್ರೀ ಟೈಮ್ ಆಗಲಿ, ನಮ್ಮದೇ ಆದ ಒಂದು ಟೈಮ್ ಆಗಲಿ, ಆವಾಗ ಕೂತ್ಕೊಂಡು ಮಾಡೋಣ ಅಂತ ಅನ್ಕೊತಾ ಇದ್ದರೆ ಕೆಲವೊಂದ್ಸರಿ ಟೈಮ್ ಪಾಸ್ ಆಗಿಬಿಡುತ್ತೆ, ಟೈಮೇ ಆಗಿಬಿಡುತ್ತೆ. ನಾವು ಆ ಟೈಮ್ಗೆ ಏನೇನು ಮಾಡಬೇಕು ಅಂದ್ಕೊಂಡಿರ್ತೀವಿ, ಆ ಕೆಲಸ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ಫ್ರೀ ಟೈಮ್ ಸಿಗಲಿ, ಆವಾಗಲೇ ಮಾಡೋಣ ಅಂತ ಅಂದ್ಕೊಂಡಿರೋ ಬದಲು ಯಾವಾಗ ಟೈಮ್ ಇರುತ್ತೆ ಆವಾಗ ಮಾಡ್ಕೋತಾ ಇರಬೇಕು. ಸೊ ಇವಾಗ ನಾನು ಆಮ್ಲೆ ಜ್ಯೂಸ್ ತೊಗೋತಾ ಇದ್ದೀನಿ. ಮಾರ್ನಿಂಗ್ ವಾಕ್ ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ, ಆದಷ್ಟು ವಾಕ್ ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇವಾಗ ಬೆಳಗ್ಗೆ ನನಗೆ ಆಗೋದಿಲ್ಲ ಅಂತ ಅನ್ನೋರು ಮಕ್ಕಳು ಗಂಟೆಲ್ಲ ಆಫೀಸ್ಗೆ ಹೋದ್ಮೇಲಾದ್ರೂ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಏನಾದರೂ ಎಕ್ಸಸೈಸು, ವರ್ಕೌಟು, ನಿಮಗೆ ಈಸಿ ಇರೋಂಥ ಯಾವುದಾದ್ರು ವರ್ಕೌಟು, ಈ ಥರದನ್ನೆಲ್ಲ ಮಾಡಿ. ಓಕೆನಾ? ಸೊ ಫ್ರೆಂಡ್ಸ್, ಇವಾಗ ವಾಲ್ನಟ್ ಮತ್ತು ಕ್ಯಾಶ್ಯೂ ನಟ್ ನಾನು ತಿಂತಾ ಇದ್ದೀನಿ. ಓಕೆನಾ? ಇವಾಗ ನಂದು ಜೀರಿಗೆ ಡ್ರಿಂಕ್ ತಗೋತಾ ಇದ್ದೀನಿ. ಜೀರಿಗೆ ಪೌಡರ್ ಮಾಡಿ ಇಟ್ಕೊಬೇಡಿ ನೀವು ಒಂದ್ಸರಿ. ಓಕೆನಾ? ಒಂದು 1/4 ಸ್ಪೂನು ಹಾಕ್ಕೊಂಡು ಬಿಸಿ ನೀರಿಗೆ ತಗೊಂಡ್ರೆ ಆಯಿತು. ಇವಾಗ ನಂದು ರಾಗಿ ಮಾಲ್ಟ್. ಏನು ಗೊತ್ತಾ ಫ್ರೆಂಡ್ಸ್, ಇದಕ್ಕೆ ನೀವು ರಾಗಿ ಪುಡಿಗೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು ಮತ್ತು ಇನ್ನೂ ನಿಮಗೆ ಏನೇನು ಬೇಕನ್ಸುತ್ತೆ ಡ್ರೈ ಫ್ರೂಟ್ಸ್ ಮತ್ತು ಕಾಳು ಕಡಿ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಡಬ್ಬದಲ್ಲಿ ಮಾಡಿಟ್ಕೊಡಿ. ಅದು ಒಂದ್ಸರಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೆಯದು. ದಿನ ಬೆಳಗ್ಗೆ ಅದನ್ನೊಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನೀವು 3 ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಕಾಳು ಹಾಕಿರ್ತೀವಿ ಮತ್ತು ಡ್ರೈ ಫ್ರೂಟ್ ಹಾಕಿರ್ತೀವಿ, ರಾಗಿ ಇದೆಲ್ಲ ಹಾಕಿರ್ತೀವಲ್ಲ, ನಮಗೆ ಎನರ್ಜಿ ಚೆನ್ನಾಗಿರುತ್ತೆ, ಸುಸ್ತಾಗೋದಿಲ್ಲ. ಮಧ್ಯಾಹ್ನವರೆಗೂ ನಾವು ಆರಾಮಾಗಿ ಇದನ್ನು ಕೊಟ್ಬಿಟ್ಟು ಸ್ಮೂದಿನ ಕೊಟ್ಬಿಟ್ಟು ಇರ್ಬೋದು. ಓಕೆನಾ? ಸೊ ಅದು ನನ್ನ ರೆಸಿಪಿ ಒಂದಿನ ನಿಮಗೆ ಶೇರ್ ಮಾಡ್ತೀನಿ. ಬಟ್ ನೀವು ಮೊದಲು ಸ್ಟಾರ್ಟಿಂಗಲ್ಲಿ ಬರೀ ರಾಗಿನೇ ಮಾಡ್ಕೊಂಡು ಕುಡಿತಾ ಇರಿ, ಅದೆಲ್ಲ ಏನೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಆಮೇಲೆ ಬೇಕಾದ್ರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಹಿಯರ್ ಮೈ ಮೀಲ್ಸ್ ಪ್ಲೇಟ್. ಸೊ ಇವತ್ತು ನಾನು ಸಲಾಡ್ ಜೊತೆಗೆ ಕಾಳು ಪಲ್ಯ, ಚಪಾತಿ ಇದನ್ನು ತಗೋತಾ ಇದ್ದೀನಿ ಮೀಲ್ಸ್ಗೆ. ರೈಸ್ ಇಲ್ಲ, ನೋಡ್ತಾ ಇದ್ದೀರಲ್ಲ, ಇವತ್ತು ರೈಸ್ ಇಲ್ಲ. ಸೊ ಡೈಲಿ ತೊಗೊಂಡೇಬೇಕು ಅನ್ನೋದೇನು ಇಲ್ಲ, ಅಥವಾ ತೊಗೊಂಡೇ ಇಲ್ಲ ಅನ್ನೋದೇನಿಲ್ಲ, ತೊಗೋತೀನಿ. ಬಟ್ ಇವತ್ತು ರೈಸ್ ಮಾಡ್ಕೊಂಡಿಲ್ಲ. ಸಲಾಡ್ ಜೊತೆಗೆ ಕಾಳು ಪಲ್ಯ, ಚಪಾತಿ ಇವತ್ತೊಂದು ಮೀಲ್ಸ್ ಬೇಕು. ನಾನು ಇವಾಗ ಊಟ ಮಾಡೋಣ. ಚೆನ್ನಾಗಿ ಆಗೋದು ತಿನ್ನೋದ್ರಿಂದ ಬೇಗ ಜೀರ್ಣ ಆಗುತ್ತೆ.
ಹಲೋ ಫ್ರೆಂಡ್ಸ್, ಸೊ ನಂದು ಇವಾಗ ಸ್ನ್ಯಾಕ್ಸ್ ಟೈಮ್. ನಾನು ಇವತ್ತು ಏನು ಸ್ನ್ಯಾಕ್ಸ್ಗೆ ತೊಗೊಂಡಿದ್ದೀನಪ್ಪ ಅಂತ ಹೇಳಿದ್ರೆ 2 ಎಳ್ಳುಂಡೆ, 1 ಸ್ಪೂನು. ನಾವು ಎಳ್ಳು ದಿವಸಕ್ಕೆ 1 ಸ್ಪೂನು ದಿವಸಕ್ಕೆ 2 ಸ್ಪೂನ್ ಎಳ್ಳು ನಾವು ತಿನ್ಬೋದು ಪ್ರತಿಯೊಬ್ಬರು ಮನುಷ್ಯರು. ಜಾಸ್ತಿ ಯಾವುದೂ ತೊಗೊಳ್ಬಾರ್ದು, ಹಾಗಾಗಿ 2 ಸ್ಪೂನ್ ತೊಗೋಬೋದು. ನಾನೀಗ ಎಳ್ಳುಂಡೆ ತೊಗೊಂಡಿದ್ದೀನಿ. ಆಮೇಲೆ ಆ್ಯಪಲ್ ಜೊತೆ ನಾನು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಅಗಸೆ ಬೀಜ ತೊಗೊಂಡಿದ್ದೀನಿ. ಇದಿಷ್ಟನ್ನು ತೊಗೊಂಡಿದ್ದೀನಿ, ಓಕೆನಾ. ಇದಿಷ್ಟು ಫ್ಲೆಕ್ಸ್ ಸೀಡ್ಸ್, ಓಕೆನಾ. ಇದನ್ನಷ್ಟನ್ನು ತೊಗೊಂಡು ನಾನಿವಾಗ ಸ್ನ್ಯಾಕ್ಸ್ಗೆ ಇದನ್ನು ತೊಗೋತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 5 o'clock ಆಗಿದೆ, ಓಕೆನಾ. ಇವಾಗ ನಾನು ಇದನ್ನು ತೊಗೋತಾ ಇದ್ದೀನಿ. ಇದ್ರ ಕೂದಲು ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಪಂಪ್ಕಿನ್ ಸೀಡ್ಸು ಮತ್ತು ಅದು ಸನ್ಫ್ಲವರ್ ಸೀಡ್ಸಲ್ಲೆಲ್ಲನೂ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆ್ಯಪಲ್ಲು ಅಷ್ಟೇ, ನಮಗೆ ಫೈಬರ್ ಇದೆ ಆ್ಯಪಲ್ನಲ್ಲಿ. ಎಳ್ಳು ನಮಗೆ ಬೋನ್ಸ್ಗೆಲ್ಲನೂ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದೊಂದು ಹೆಲ್ದಿ ಸ್ನ್ಯಾಕ್ಸ್. ಇವತ್ತು ನಾನು ಇದನ್ನು ತಗೋತಾ ಇದ್ದೀನಿ ಸ್ನ್ಯಾಕ್ಸ್ಗೆ, ಓಕೆನಾ. ಫ್ರೆಂಡ್ಸ್, ಇದು ಬಂದು ನಂದು ಡಿನ್ನರ್ ಪ್ಲೇಟ್. ಕಬಾಬ್ ಇದೆ, ಬಿರಿಯಾನಿ, ಅದ್ರ ಜೊತೆ ಸಲಾಡ್. ಸೊ ಬ್ಯಾಲೆನ್ಸ್ಡ್ ಆಗಬೇಕಲ್ವ, ಅದಕ್ಕಾಗಿ ಸಲಾಡ್ ಕೂಡ ತೊಗೊಂಡಿದ್ದೀನಿ. ಬಿರಿಯಾನಿ ತೊಗೊಂಡಿದ್ದೀನಿ ಅಂತ ಅದನ್ನೇ ನಾನು ಫುಲ್ಲು ಹೊಟ್ಟೆದು ತುಂಬಿ ಆಚೆ ಬರೋ ಥರ ಎಲ್ಲ ಏನು ತಿನ್ನಬಾರ್ದು. ಒಂದು ಬೌಲಲ್ಲಿ ನೋಡಿಕೊಂಡು ಅಳತೆಯಲ್ಲಿ ತಿನ್ನಿ. ಅದ್ರ ಜೊತೆ ಕಬಾಬ್. ಇದನ್ನು ತಿಂದುಬಿಟ್ಟು ವಾಕ್ ಕೂಡ ಮಾಡಿ, ಆವಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಓಕೆನಾ.